ಬಂದಂತಹ ಸಂದರ್ಭದಲ್ಲಿ ಆಗ ಈ ತರ ಕೇಸುಗಳನ್ನ ಯಾರನ್ನು ಅರೆಸ್ಟ್ ಆಗಲಿಲ್ಲ. ಅರೆಸ್ಟ್ ಆಗಬೇಕಾದ್ರೆ ಪೊಲೀಸ್ ಇಲಾಖೆಯವರು ಬಂದು ಮುಖಂಡರ ಹತ್ರ ಬಂದು ಸರೆಂಡರ್ ಮಾಡಿಸ್ಕೊಳ್ತಾ ಇದ್ರು. ಆದರೆ ಇವತ್ತು ಏಕಾಏಕಿ ಮಹಿಳೆಯರನ್ನ 4 ಜನ ಮಹಿಳೆಯರನ್ನ ಅರೆಸ್ಟ್ ಮಾಡೋದು ಅಂದ್ರೆ ಕುಶಾಲ್ ಅಂತ ನಾವು ಇವತ್ತು ಶಾಂತಿ ಪ್ರಿಯರು ಜಾಸ್ತಿ ಆಯ್ತು ಅಂತ ನಾನು ಭಾವಿಸ್ತಾ ಇದ್ದೇನೆ. ಈ ಪ್ರತಿಭಟನೆಯನ್ನು ಅದೇ ದಿವಸ ಪೊಲೀಸ್ ಸ್ಟೇಷನ್ ಎದುರು ನೀವು ಬಿಡಿ ಅಂತ ಹೇಳಿ ಮಾಡಬೇಕಿತ್ತು. ಯಾಕಂದ್ರೆ ಇದು ಅನ್ಯಾಯ. ಮಹಿಳೆಯರನ್ನ ನೀವು ಅಟ್ರಾಸಿಟಿ ಮಾಡದೆ, ಅವರು ಅಟ್ರಾಸಿಟಿ ಒಂದು ಶಬ್ದವೂ ಮಾತಾಡದೆ ಕಟ್ಟಿ ಹಾಕುವಾಗ ಅವರು ದಲಿತರು ಅಂತ ಗೊತ್ತಿಲ್ಲದೆ ಇದ್ದದರಿಂದ ಅಟ್ರಾಸಿಟಿಗೆ ಅದು ಬರಲ್ಲ. ಹಾಗಾಗಿ ಅದನ್ನು ಮಾಡಿದ್ದನ್ನ ನೀವು ಬದಲಾವಣೆ ಮಾಡಲೇಬೇಕು. ತಕ್ಷಣ ಇವತ್ತೇ ನೀವು ಫರ್ದರ್ ಸ್ಟೇಟ್ಮೆಂಟ್ ಕೊಟ್ಟು ಕೋರ್ಟಿಗೆ ಕೊಟ್ಟರೆ ಸೋಮವಾರ 100ಕ್ಕೆ 100 ಬೇಲ್ ಆಗ್ತದೆ. ಆಮೇಲೆ ಹೊಡೆದದ್ದು ತಪ್ಪು, ಅದಕ್ಕೆ ಶಿಕ್ಷೆ ಆಗಲಿ. ಹೊಡೆದದ್ದಕ್ಕೆ ಬೇಲ್ ಆಗ್ತದೆ ಅಂತ ದೊಡ್ಡ ವಿಷಯ ಅಲ್ಲ. ಹೊಡೆದದ್ದು ಹೌದು, ಅದು ವಿಡಿಯೋ ಚಿತ್ರೀಕರಣ ಆಗಿದೆ. ಹಾಗಾಗಿ ಇವತ್ತು ಈ ಇಡೀ ಇಷ್ಟು ಜನ ಸೇರಿದಂತ ಎಲ್ಲರೂ ನಾವು ಆಗ್ರಹ ಮಾಡಬೇಕಾದಂತ ಏನು ಅಂದ್ರೆ, ಪೊಲೀಸ್ ಇಲಾಖೆ ಫರ್ದರ್ ಸ್ಟೇಟ್ಮೆಂಟ್ ಮಾಡಿ ಕೆಲವು ಸೆಕ್ಷನ್ಸ್ ಅನ್ನ ವಿಡ್ರಾ ಮಾಡಬೇಕು. ಹೇಗೆ ಪೊಲೀಸ್ ಇಲಾಖೆಗೆ ಕೆಲವು ಸೆಕ್ಷನ್ಸ್ ಅನ್ನ ಸೇರಿಸುವಂತ ಅಧಿಕಾರ ಇದೆಯಾ, ಅದೇ ರೀತಿ ಅದು ತಪ್ಪಾದಾಗ ವಿಡ್ರಾ ಮಾಡುವಂತ ಅವಕಾಶವಿದೆ. ಬಿ ರಿಪೋರ್ಟ್ ಹಾಕಬೇಕಾದ್ರೆ 2-3 ತಿಂಗಳಾಗ್ತದೆ. ಅದು ಅಷ್ಟರವರೆಗೆ ಏಪ್ರಿಲ್ 2ರವರೆಗೆ ಆ ಮಹಿಳೆಯರು ಜೈಲಲ್ಲಿ ಇರಬೇಕಾಗ್ತದೆ. ನಾವು ಇವತ್ತು ಒಂದು ಕ್ಷಣ ಯೋಚನೆ ಮಾಡಬೇಕು. ಇವತ್ತು FIR ಮಾಡಿದವರು ಇರ್ಬೋದು ಅಥವಾ FIR ಮಾಡಿಸಿದವರು ಇರ್ಬೋದು. ಆ ಮಹಿಳೆಯರು ಇವತ್ತು ಮೀನುಗಾರಿಕೆಗೆ ಅಂತ ಬಂದು ದುಡಿತಾ ಇದ್ದವರನ್ನ ಅವ್ರು ನಿಜವಾಗಿ ತಪ್ಪು ಮಾಡಿದವರು ಆಗ್ತಿದ್ರೆ ಎಡಗಿಸಿ ಕೂತ್ಕೊಳ್ತಿದ್ರು, ಕೈಗೆ ಸಿಗ್ತಿರ್ಲಿಲ್ಲ. ನೀವು ಎಂಕ್ವೈರಿಗೆ ಅಂತ ಕರೆದು ಅವರನ್ನ ಮೋಸದಲ್ಲಿ ನೀವು ಒಳಗಾಕಿ ಇವತ್ತು ಜೈಲಿಗೆ ಹಾಕಿದ್ದೀರಿ ಪೊಲೀಸ್ ಇಲಾಖೆಯವರು. ಒಂದು ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳಬೇಕಾಗ್ತದೆ. ಉಡುಪಿಯ ಜನತೆ ಶಾಂತಿ ಪ್ರಿಯರು ಅಂತ ಜಾಸ್ತಿ ಎಣಿಸ್ಕೊಳ್ಬೇಡಿ. ಅದರ ಬೆಳವಣಿಗೆಯಲ್ಲಿ ನಮ್ಮ ಪಾತ್ರ ಇದೆ. ಆದರೆ ನಮ್ಮ ಮೇಲೆ ದಬ್ಬಾಳಿಕೆ, ನಮ್ಮ ಮೇಲೆ ಶೋಷಣೆ ಅಧಿಕಾರಿಗಳಿಂದ ಮಾಡಿದ್ರು ನಾವು ಮಾತಾಡಲಿಲ್ಲ. ಈ ಪ್ರವೃತ್ತಿಯನ್ನು ನಾವು ಬಿಡಬೇಕಾಗ್ತದೆ. ನಮಗೆ ಅನ್ಯಾಯ ಆದಾಗ ನಾವು ಪ್ರತಿಭಟಿಸುವಂತ ಕೆಲಸಗಳಾಗಲೇಬೇಕು. ಮತ್ತು ಇಂಥ ವಿಷಯಗಳಲ್ಲಂತೂ ನಾವು ರಾಜಿಗೆ ಬಂದರೆ ಇಲ್ಲ, ಇವತ್ತೆಲ್ಲರೂ ಮಾತಾಡುವಾಗ ಇಲ್ಲ ಏನೋ ಬಹಳ ದೊಡ್ಡ ಘಟನೆ ಆಗಿದೆ ಅಂತ ರೀತಿಯಲ್ಲಿ ಮಾತಾಡ್ತಾರೆ. ನನ್ನ ಪ್ರಕಾರ ನಾನು ಹೇಳ್ತೇನೆ, ಆ ಮಹಿಳೆ ತಪ್ಪು ಮಾಡಿದ್ದನ್ನು ಒಪ್ಕೊಂಡಿದ್ದಾರೆ. ಆ ಮಹಿಳೆ ಬಗ್ಗೆ ನನಗೆ ಗೌರವ ಬಂದಿದೆ. ಮೊನ್ನೆ ಅವಳ ಸ್ಟೇಟ್ಮೆಂಟ್ ನೋಡಿದ ಮೇಲೆ, ವಿಡಿಯೋದಲ್ಲಿ ಸ್ಟೇಟ್ಮೆಂಟ್ ನೋಡಿದ ಮೇಲೆ, ಇಲ್ಲ ನನ್ನ ತಪ್ಪು, ಆ ಉದ್ದಡತನ ಮಾತಾಡಲಿಲ್ಲ, ನನಗೆ ಜಾತಿಯ ಬೆಂಬಲ ಇದೆ, ನನಗೆ ಅಟ್ರಾಸಿಟಿ ಅಟ್ರಾಕ್ಟ್ ಆಗ್ತದೆ ಅಂತ ಆ ಮಹಿಳೆ ಹೇಳಲಿಲ್ಲ. ಇಲ್ಲ ನನಗೆ ಹೊಡೆದಿದ್ದಾರೆ, ನನಗೆ ಮಾಡಿದ್ದಾರೆ, ನಾನು ಕದೀಲಿಲ್ಲ ಅಂತ ಹೇಳಲಿಲ್ಲ. ತಪ್ಪು ಅದೊಂದು ಮುಗ್ಧ ಮಹಿಳೆ, ಅದು ತಪ್ಪೊಪ್ಪಿದೆ, ನನ್ನಿಂದ ತಪ್ಪಾಗಿದೆ, ಹಾಗಾಗಿ ಅವರು ನನಗೆ ಇದು ಮಾಡಿದ್ದಾರೆ, ನನ್ನನ್ನು ಕ್ವಶನ್ ಮಾಡಿದ್ದಾರೆ, ಹಾಗಾಗಿ ಇದನ್ನು ಇಲ್ಲಿ ಬಿಡಿ ಅಂತ ಅವರು ಹೇಳಿದ್ದಾರೆ. ಸೊ ಹಾಗಾಗಿ ಮತ್ತೆ ನಾನಂತೂ ಬಹಳ ಸ್ಪಷ್ಟವಾಗಿ ಇಲ್ಲಿ ಅದು ನಾವು ಯಾರು ಅದನ್ನು ಮಾಡಿ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಒಬ್ಬ ಕಳ್ಳ ಸಿಕ್ಕಿ ಬಿದ್ದ ಸಂದರ್ಭದಲ್ಲಿ ಅವ ಯಾವ ಜಾತಿ ಯಾವ ಧರ್ಮ ಅಂತ ಕೇಳ್ಕೊಂಡು ಆಕ್ಟ್ ಮಾಡಲ್ಲ, ಅವನ ಪ್ರಕ್ರಿಯೆ ನೋಡಿ ಆಕ್ಟ್ ಮಾಡ್ತಾರೆ. ಅವ ಕಳ್ಳ ಆದ ಕೂಡ ಹಿಡಿದು ಕೂಡಲೇ ಅವನಿಗೆ ಫಸ್ಟ್ ಹೊಡೆದೇ ಮತ್ತೆ ಮಾತಾಡೋದು. ಎಲ್ಲಿಯೂ ಅದು ಇಲ್ಲಿಂತಲ್ಲ. ನನಗೆ ಕೆಲವರೆಲ್ಲ ಫೋನ್ ಮಾಡಿದ್ರು, ನನ್ನ ಸ್ಟೇಟ್ಮೆಂಟ್ ನೋಡಿ ನೀವು ಹೀಗೆ ನಮ್ಗೆ ಇಲ್ವ ಅಂತ. ನಾನು ಆಗ ಹೇಳಿದೆ, ನಿಮ್ಮ ಮನೆಯಲ್ಲಿ ನಾಳೆ ಕಳ್ಳತನ ಆದರೆ ನೀವೇನು ಮಾಡ್ತೀರಿ? ನೀವು ಅವನು ಯಾವ ಜಾತಿ ನೋಡಿ ಅವನಿಗೆ ಇದು ಮಾಡ್ತೀರಾ? ಸೊ ಹಾಗಾಗಿ ಈ ಘಟನೆ ನಡಿಬಾರ್ದು, ಇದು ದುರ್ದೈವ. ಇಂಥದ್ದು ಒಬ್ಬ ಕಳ್ಳತನ ಮಾಡಿದವರನ್ನ ಹಿಡಿದದ್ದು ಮಹಿಳೆಯರು ಮಾಡಿದ್ದಾರೆ. ಅವರು ಕ್ವಶನ್ ಮಾಡುವಾಗಲೂ ಯಾರಿಗೆ ಕೊಟ್ಟಿದ್ದಿ ಅಂತ ಕೇಳಿದ್ದಾರೆ ಬಿಟ್ಟರೆ ಬೇರೆ ಅವಳ ಜಾತಿಯನ್ನ ನಾನು ಝೂಮ್ ಮಾಡಿ ನೋಡಿದ್ದೇನೆ, ಅವಳ ಜಾತಿಯ ನಿಂದನೆಯನ್ನ ಮಾಡಲಿಲ್ಲ. ಯಾರಿಗೆ ಕೊಟ್ಟಿದ್ದಿ, ಯಾಕಂದ್ರೆ ನೆಕ್ಸ್ಟ್ ಅವರಿಗೆ ಯಾರು ಅಂತ ಗೊತ್ತಾಗ್ಲಿ ಅಂತ ಹೇಳುವ ಕಾರಣಕ್ಕೂ ಅದಕ್ಕೆ ಅಟ್ರಾಸಿಟಿ ಅಂತ ಕೇಸ್ ಮಾಡಿ ಇವತ್ತು ಆ ಮಹಿಳೆ ನೋಡಿ, ಇವತ್ತು ಆ ಅಟ್ರಾಸಿಟಿಯನ್ನು ಅವರು ವಾಪಸ್ ಮಾಡದಿದ್ರೆ ಪಕ್ಕ ಬೇಲಾಗುವುದಿಲ್ಲ. ಇವತ್ತು ಏಪ್ರಿಲ್ 2ರವರೆಗೆ ಏನೋ ಇದಿದೆ, ಜೈಲಲ್ಲಿ ಹಾಕಿದ್ದಾರೆ. ನೀವು ಇರುವಂತಹದ್ದು ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮೀನುಗಾರ ಸಂಘದ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಇದಕ್ಕೆ ಬೆಲೆ ಕೊಟ್ಟಾದರೂ ಅಟ್ರಾಸಿಟಿಯನ್ನ ಅವರು ಫರ್ದರ್ ಸ್ಟೇಟ್ಮೆಂಟ್ ಆಗಿ ವಾಪಸ್ ಮಾಡಬೇಕು. ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿಗಳಿಗೆ ಮತ್ತು ಇಲ್ಲಿಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ವಿಶೇಷವಾಗಿ ಹೇಳ್ತೇನೆ, ಇದನ್ನ ಸೌಹಾರ್ದಯುತವಾಗಿ ಮುಗಿಸಿ ಅಟ್ರಾಸಿಟಿ ವಾಪಸ್ ಮಾಡಿ. ಯಾಕಂದ್ರೆ ಅಟ್ರಾಸಿಟಿಗೆ ಒಳಗಾಗಿದೆ ಅಂತ ನೀವು ಹೇಳುವಂತ ಮಹಿಳೆ ನನಗೆ ಬೇಡ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಿಮ್ಗೆ ಯಾವುದು ಸಮಸ್ಯೆ ಆಗುದಿಲ್ಲ, ಆಗ ಸಮಸ್ಯೆ ಪರಿಹಾರ ಆಗ್ತದೆ. ಇವತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಒಂದು ರೀತಿ ತುಗಲಕ್ ದರ್ಬಾರನ್ನ ಮಾಡಿದಾಗೆ ನನಗೆ ಕಾಣ್ತಾ ಇದೆ. ಇವತ್ತಿನ ಇದನ್ನ ನೋಡಿದ್ರೆ 2 ಜನ ಪೊಲೀಸರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಯಾವ ಕಾರಣಕ್ಕೋಸ್ಕರ? ಏನ್ ಸಂಬಂಧ? ಒಟ್ಟು 50-60 ಜನರನ್ನು ಸಸ್ಪೆಂಡ್ ಆಯ್ತಂತೆ ಈ ಪೊಲೀಸ್ ವರಿಷ್ಠಾಧಿಕಾರಿಗೆ ಬಂದ್ರೆ. ನಾವು ಯಾರು ಮಾತಾಡ್ತಾ ಇಲ್ಲ, ಉಡುಪಿ ಜಿಲ್ಲೆಯವರು. ಅಂದ್ರೆ ನಾವು ಶಾಂತಿ ಪ್ರಿಯರು, ಏನ್ ಮಾಡ್ಲಿಕ್ಕಾಗಲ್ಲ ಅಂತ. ಕೆಲವು ವಿಷಯದಲ್ಲಿ ನಾವು ಗಟ್ಟಿಯಾಗಿ ಮಾತಾಡಲೇಬೇಕು. ಮಾತಾಡದಿದ್ರೆ ಈ ಅಧಿಕಾರಿಗಳು ಕೇಳಲ್ಲ. ಕೆಲವು ವಿಷಯದಲ್ಲಿ ನಾವು ಗಟ್ಟಿಯಾಗಿ ಮಾತಾಡಬೇಕಾಗ್ತದೆ.
ಇವತ್ತು ಪೊಲೀಸ್ನ 2 PC-ಗಳನ್ನ ಯಾವ ಕಾರಣಕ್ಕೆ, ಅವರು ಮನುಷ್ಯರಲ್ವಾ, ಅವರಿಗೂ ಸರ್ವಿಸ್ ರೆಕಾರ್ಡ್ ಅಲ್ಲಿ ಹಾಳಾಗಲ್ವಾ, ಯಾಕೋಸ್ಕರ ಸಸ್ಪೆಂಡ್ ಮಾಡಿದಂತ ಕಾರಣ ಏನು ಕೇಳಿದ್ರೆ ಅವ್ರು ಇಲ್ಲಿಯ ಬೀಟ್ ಪೊಲೀಸ್ಗಳು ಅಂತ. ಬೀಟ್ ಪೊಲೀಸ್ಗಳು ಬೆಳಿಗ್ಗೆ 7 ಗಂಟೆಗೆ ಯಾವುದಾದ್ರೂ ಒಂದು ಘಟನೆ ಆದ್ರೆ ಅವ್ರು ಹೇಗೆ ಜವಾಬ್ದಾರಿ ಆಗ್ತಾರೆ? ಬೀಟ್ ಪೊಲೀಸ್ ಜವಾಬ್ದಾರಿ ಆಯ್ತು ಅಂತಾದ್ರೆ ಇಲ್ಲಿಯ ಸಬ್ ಇನ್ಸ್ಪೆಕ್ಟರ್ ಜವಾಬ್ದಾರಿ ಆಗಬೇಕು, ಇಲ್ಲಿಯ ಇನ್ಸ್ಪೆಕ್ಟರ್ ಜವಾಬ್ದಾರಿ ಆಗಬೇಕು, ಇಲ್ಲಿಯ SP ಜವಾಬ್ದಾರಿ ಆಗಬೇಕು. SP ಅಂಡರ್ ಬರೋದಿಲ್ವ ಇದು? SP ಸಸ್ಪೆಂಡ್ ಮಾಡಿ ಸರ್ಕಾರದವರು. SP ಇರುವಾಗ ಹೇಗೆ ಇಲ್ಲಿ ಕಟ್ಟಿ ಹೊಡೆದ್ರು? ಪಾಪದ ಯಾರೋ ಒಬ್ರು ಕಾನ್ಸ್ಟೇಬಲ್ಗಳ ಮೇಲೆ ಇವತ್ತು ದಬ್ಬಾಳಿಕೆ ನಡೀತಾ ಇದೆ. ಇದನ್ನು ನಾವು ಖಂಡಿಸಬೇಕಾಗ್ತದೆ. ಯಾಕಂದ್ರೆ ನೋಡಿ, ಇವತ್ತು ಅವನೇನಾದ್ರೂ ಇಲ್ಲಿ ಹಣ ತಕೊಂಡು ಏನಾದ್ರೂ ಒಂದು ಅವ್ಯವಹಾರ ಮಾಡಿ ಪೊಲೀಸ್ನವ ಸಿಕ್ಕಿ ಬಿದ್ದರೆ ಸಸ್ಪೆಂಡ್ ಮಾಡಲೇಬೇಕು, ಅವರಿಗೆ ಭಯ ಬೇಕು. ಕೇವಲ ಅವನು ಬೀಟ್ ಪೊಲೀಸ್ ಅಂತ ಹೇಳುವ ಕಾರಣಕ್ಕೋಸ್ಕರ, ಬಂದರ್ನೊಳಗಿನ ಬೀಟ್ ಪೊಲೀಸ್ ಅಂತ ಹೇಳುವ ಕಾರಣಕ್ಕೋಸ್ಕರ 2 ಕಾನ್ಸ್ಟೇಬಲ್ ಸಸ್ಪೆಂಡ್ ಆಗಿದ್ದಾರೆ. ಪಾಪದ ಅಂದ್ರೆ ಈ ಕೇಸನ್ನ ಟೋಟಲ್ ಆಗಿ ಹ್ಯಾಂಡ್ಲಿಂಗ್ ರಾಂಗ್ ಮಾಡಿದ್ದಾರೆ ಪೊಲೀಸ್ ಇಲಾಖೆ. ಇದನ್ನ ಸಣ್ಣದಲ್ಲಿ ಮುಗಿಸುವಂತಹದ್ದನ್ನ ಇವತ್ತು ಇಷ್ಟು ದೊಡ್ಡದು ಮಾಡಿ ಇದ್ದವರಿಗೆ ತೊಂದರೆ ಮಾಡಿದ್ದಾರೆ. ಹಾಗಾಗಿ ಇವತ್ತು ನಾವೆಲ್ಲ ಒಟ್ಟಿಗೆ ಮೀನುಗಾರ ಸಂಘದ ಮೂಲಕ ಆಗ್ರಹ ಮಾಡೋಣ, ನೀವು ಫರ್ದರ್ ಸ್ಟೇಟ್ಮೆಂಟ್ ಮಾಡಿ ಆ ಅಟ್ರಾಸಿಟಿ ಮತ್ತು ನಾನ್ ಬೇಲೆಬಲ್ ಸೆಕ್ಷನ್ ಅನ್ನ ವಾಪಸ್ ಮಾಡುವಂತ ಅವಕಾಶ ಇದೆ. ಅವಳ ಸ್ಟೇಟ್ಮೆಂಟ್ ಯಾರು ಹಲ್ಲೆಗೊಳಗಾದಂತ ಮಹಿಳೆಯ ಸ್ಟೇಟ್ಮೆಂಟ್ ಮೇಲೂ ಮಾಡಬಹುದು. ಮತ್ತು ಈಗ ಹೇಳಿದಂತೆ ಅವಳ ಅಟ್ರಾಸಿಟಿಯ ಯಾವುದೇ ಜಾತಿಯ ನಿಂದನೆ ಬಾಯಿಯಲ್ಲಿಯೂ ಮಾತಾಡಲಿಲ್ಲ, ಅಥವಾ ಅವಳನ್ನು ಕಟ್ಟಿ ಹಾಕುವಾಗ ಅವಳು ದಲಿತ ಅಲ್ಲ, SP ಆಫೀಸಿಗೆ ಬಂದು ಮುತ್ತಿಗೆ ಹಾಕ್ಲಿಕ್ಕೆ ಗೊತ್ತಿದೆ ಅಂತ ತೋರಿಸ್ಕೊಡ್ಬೇಕಾಗ್ತದೆ ಇವತ್ತು.